ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಶಾಂತಿ ಮತ್ತು ಮಿಡ್ಲ್ ಈಸ್ಟ್ ಇಬ್ರು ಪರಸ್ಪರ ವಿರೋಧಿಗಳು ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಇರಾನ್ ಇಸ್ರೇಲ್ ಸಂಘರ್ಷದ ನಂತರ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಸಂಘರ್ಷ ಭುಗಿಲೆತ್ತಿದೆ. ಇಸ್ರೇಲ್ ಮೇಲೆ ಯೆಮೆನ್ನ ಹೌತಿಗಳು ಒಂದೇ ಸಮನೆ ದಾಳಿ ಮಾಡಿದ್ದಾರೆ. ಮೇಲಿಂದ ಮೇಲೆ ಮಿಸೈಲ್ ಹಾರಿಸಿದ್ದು ಇಸ್ರೇಲ್ನ ಹಲವೆಡೆ ಸೈರನ್ ಮೊಳಗಿವೆ. ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ಆಕ್ಟಿವೇಟ್ ಮಾಡಲಾಗಿದ್ದು ಇಸ್ರೇಲ್ನಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಹೌತಿಗಳು ಹಾರಿಸಿದ ಮಿಸೈಲ್ಗಳನ್ನು ಹೊಡೆದಾಕಿದ್ದೇವೆ. ಸಾರ್ವಜನಿಕರು ಅಲರ್ಟ್ನಲ್ಲಿರಬೇಕು, ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಸರಿಯಾಗಿ ಪಾಲಿಸಬೇಕು ಅಂತ ಇಸ್ರೇಲ್ ಸೇನೆ ತನ್ನ ಜನರಿಗೆ ಒತ್ತಾಯಿಸಿದೆ. ಅಲ್ಲದೆ ಈ ದಾಳಿಗೆ ಇಸ್ರೇಲ್ ಕೂಡ ಪ್ರತಿಕಾರ ಹೇಳೋಕೆ ಸಿದ್ಧತೆ ಮಾಡ್ತಿದೆ ಅಂತ ಇಸ್ರೇಲ್ ಮೀಡಿಯಾಗಳು ವರದಿ ಮಾಡಿವೆ. ಕಳೆದ ಮಂಗಳವಾರವಷ್ಟೇ ಇದೇ ರೀತಿ ಇಸ್ರೇಲ್ ಮೇಲೆ ಹೌತಿಗಳು ಮಿಸೈಲ್ ಹಾರಿಸಿದ್ರು. ಅದರ ನಂತರ ಇಸ್ರೇಲ್ ಹೌತಿಗಳಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿತ್ತು. ಇಸ್ರೇಲ್ ಮೇಲೆ ಹೌತಿಗಳು ಹೀಗೆ ದಾಳಿನ ಕಂಟಿನ್ಯೂ ಮಾಡಿದ್ರೆ ಯೆಮೆನ್ಗೆ ಬರೋ ಹಡಗು ಮತ್ತು ವಿಮಾನಗಳನ್ನ ಬ್ಲಾಕ್ ಮಾಡ್ಬಿಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿತ್ತು. ಅಲ್ಲದೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಇರಾನ್ಗೆ ಬಂದ ಗತಿ ಯೆಮೆನ್ಗೂ ಬರುತ್ತೆ, ಮೊದಲು ಇರಾನ್ನಲ್ಲಿರೋ ದೊಡ್ಡ ವಿಷಕಾರಿ ಹಾವುಗಳ ಮೇಲೆ ದಾಳಿ ಮಾಡಿದ ನಂತರ ನಾವು ಯೆಮೆನ್ನ ಹೌತಿಗಳ ಮೇಲೂ ದಾಳಿ ಮಾಡ್ತೀವಿ. ಯಾರೆಲ್ಲ ಇಸ್ರೇಲ್ ವಿರುದ್ಧ ಕೈ ಎತ್ತುತ್ತಾರೋ ಆ ಕೈಗಳನ್ನ ಮುರಿದಾಕ್ತೀವಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಯೆಮೆನ್ ದಾಳಿ ಮಾಡಿದೆ. ಹೀಗಾಗಿ ಇದಕ್ಕೆ ಇಸ್ರೇಲ್ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋ ಕುತೂಹಲ ಮತ್ತು ಆತಂಕ ಆ ಭಾಗದಲ್ಲಿ ಹೆಚ್ಚಾಗ್ತಿದೆ. ಇನ್ನೊಂದ್ ಕಡೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಕುರಿತು ಸ್ಫೋಟಕ ಮಾಹಿತಿ ಸಿಗ್ತಿದೆ. ಈ ಸಂಘರ್ಷದ ವೇಳೆ ಇರಾನ್ ನಡೆಸಿದ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯಿಂದ ಇಸ್ರೇಲ್ಗೂ ಭಾರೀ ನಷ್ಟ ಆಗಿದೆ ಅಂತ ವರದಿಯಾಗಿದೆ. ಇಸ್ರೇಲ್ನ 5 ಬೇಸ್ಗಳು ಇರಾನ್ ದಾಳಿಯಲ್ಲಿ ನಾಶವಾಗಿವೆ. ಕೆಲ ಸೂಕ್ಷ್ಮ ಜಾಗಗಳ ಮೇಲೂ ಇರಾನ್ ಮಿಸೈಲ್ಗಳು ಬಿದ್ದಿವೆ ಅಂತ ಅಮೆರಿಕದ ಒರೆಗನ್ ಸ್ಟೇಟ್ ಯೂನಿವರ್ಸಿಟಿ ನೀಡಿರೋ ಸ್ಯಾಟಲೈಟ್ ಡಾಟಾ ಆಧಾರದ ಮೇಲೆ ಈ ರಿಪೋರ್ಟ್ ಮಾಡಲಾಗಿದೆ. ಇದರ ಪ್ರಕಾರ ಇಸ್ರೇಲ್ನ ಟೆಲ್ ನೋಫ್ ಏರ್ ಬೇಸ್, ದಿ ಗ್ಲಿಲೋಟ್ ಇಂಟೆಲಿಜೆನ್ಸ್ ಬೇಸ್, ದಿ ಜೆಪೋರಿಟ್ ಆರ್ಮರ್ ಮತ್ತು ಪ್ರಮುಖ ಶಸ್ತ್ರಾಸ್ತ್ರ ಉತ್ಪಾದನಾ ನೆಲೆಗಳ ಮೇಲೆ ಇರಾನ್ನ ಒಟ್ಟು 6 ಕ್ಷಿಪಣಿಗಳು ಬಿದ್ದಿವೆ. ಇವಿಷ್ಟು ಮಾಹಿತಿಯನ್ನ ಮಾತ್ರ ಒರೆಗನ್ ಸ್ಟೇಟ್ ಯೂನಿವರ್ಸಿಟಿ ಕಲೆ ಹಾಕಿದೆ. ಆದ್ರೆ ಇದರಿಂದ ಇಸ್ರೇಲ್ ಸೇನೆಗೆ ಎಷ್ಟು ಲಾಸ್ ಆಯಿತು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಈ ರಿಪೋರ್ಟ್ ಬಗ್ಗೆ ಕೇಳಿದಾಗ ಇಸ್ರೇಲ್ ಸೇನೆ ಅದಕ್ಕೆ ಪ್ರತಿಕ್ರಿಯಿಸೋಕೆ ನಿರಾಕರಿಸಿದೆ. ಸಂಘರ್ಷದ ವೇಳೆ ನಮ್ಮ ಸೇನಾ ಯೂನಿಟ್ಗಳು ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ವು ಅಂತ ಹೇಳಿದೆ. ಅತ್ತ ಇಸ್ರೇಲ್ ಮಾಧ್ಯಮಗಳು ಕೂಡ ಈ ಕುರಿತು ರಿಪೋರ್ಟ್ ಮಾಡಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳನ್ನ ನೀಡಲಾಗ್ತಿದೆ. ಸಂಘರ್ಷದ ವೇಳೆ ಇಸ್ರೇಲಿನ ಮಾಧ್ಯಮಗಳ ಮೇಲೆ ಇಸ್ರೇಲ್ನ ಸರ್ಕಾರ ಕೆಲ ನಿರ್ಬಂಧ ಹೇರಿತ್ತು. ಇಸ್ರೇಲ್ ಮೇಲೆ ಎಲ್ಲೆಲ್ಲಿ ದಾಳಿಯಾಯಿತು ಅನ್ನೋ ಬಗ್ಗೆ ಮಾಹಿತಿ ಹೊರಹಾಕಿದ್ರೆ ಇರಾನ್ ಅದರ ಬಗ್ಗೆ ಸ್ಟಡಿ ಮಾಡಿ ಭವಿಷ್ಯದಲ್ಲಿ ಇಸ್ರೇಲ್ ಮೇಲೆ ಹೇಗೆ ಅಕ್ಯುರೇಟ್ ಆಗಿ ದಾಳಿ ಮಾಡಬಹುದು ಅಂತ ಪ್ಲಾನ್ ಹಾಕೋ ಸಾಧ್ಯತೆ ಇದೆ. ಹೀಗಾಗಿ ಇಸ್ರೇಲ್ ಮಾಧ್ಯಮಗಳು ಮತ್ತು ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಹಾಕ್ತಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಈ ಮಿಲಿಟರಿ ನೆಲೆಗಳನ್ನ ಹೊರತುಪಡಿಸಿ ಇರಾನ್ ಇಸ್ರೇಲ್ ಮೇಲೆ ಸಪರೇಟ್ ಆಗಿ ಫೈರ್ ಮಾಡಿದ 36 ಮಿಸೈಲ್ಗಳನ್ನ ಹೊಡೆದಾಕುವಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಂಗಳು ವಿಫಲಗೊಂಡಿವೆ. ಇದರಿಂದ 28 ಇಸ್ರೇಲಿಗರು ಪ್ರಾಣ ಕಳ್ಕೊಂಡಿದ್ದಾರೆ. 2305 ಮನೆಗಳಿಗೆ ಡ್ಯಾಮೇಜ್ಗಳಾಗಿವೆ. ಇದರ ಜೊತೆ 2 ಯೂನಿವರ್ಸಿಟಿ ಮತ್ತೊಂದು ಆಸ್ಪತ್ರೆ ಮೇಲೂ ದಾಳಿಯಾಗಿದೆ. ಪರಿಣಾಮ 13,000 ಇಸ್ರೇಲಿಗರು ಸ್ಥಳಾಂತರ ಆಗೋ ಹಾಗೆ ಆಯಿತು ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲದೆ ಸತತ 12 ದಿನಗಳ ಈ ಸಂಘರ್ಷದಲ್ಲಿ ಇರಾನ್ ಒಟ್ಟು 500ಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇಸ್ರೇಲ್ ಮೇಲೆ ಲಾಂಚ್ ಮಾಡಿತ್ತು. 1100 ಡ್ರೋನ್ ಹಾರಿಸಿತ್ತು. ಆದ್ರೆ ಹೆಚ್ಚಿನವು ಗುರಿ ತಲುಪಿಲ್ಲ. ಇಸ್ರೇಲ್ನ ಇಂಟರ್ಸೆಪ್ಷನ್ ಸಕ್ಸೆಸ್ ರೇಟ್ ಹೈ ಇದೆ. ಆದ್ರೂ ಸಂಘರ್ಷದ ಮೊದಲ 8 ದಿನ ಹೆಚ್ಚೆಚ್ಚು ಮಿಸೈಲ್ಗಳು ಏರ್ ಡಿಫೆನ್ಸ್ ಸಿಸ್ಟಂಗಳನ್ನ ಬ್ರೀಚ್ ಮಾಡಿ ಗುರಿ ಹೊಡೆದಿದ್ವು. ಇರಾನ್ನ ಸುಮಾರು 16% ಮಿಸೈಲ್ಸ್ ಇಸ್ರೇಲ್ ಮತ್ತು ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಂನಿಂದ ಸ್ಲಿಪ್ ಆಗಿದ್ವು. ಇವಕ್ಕೆಲ್ಲ ಏನ್ ಕಾರಣ ಅನ್ನೋದು ಸ್ಪಷ್ಟವಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ಇನ್ನೊಂದ್ ಕಡೆ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಸಂಘರ್ಷದ ನಂತರ ಇದೇ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಇರಾನ್ ರಾಜಧಾನಿ ತೆಹರಾನ್ನ ಮಧ್ಯಭಾಗದಲ್ಲಿರೋ ಇಮಾಮ್ ಖೊಮೈನಿ ಮಸೀದಿಗೆ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಈ ವೇಳೆ ಅಲ್ಲಿದ್ದ ಜನರೆಲ್ಲ ಖಮೇನಿ ಪರವಾಗಿ ಘೋಷಣೆ ಕೂಗಿದ್ದಾರೆ. ನಮ್ಮ ನರನಾಡಿಗಳಲ್ಲಿ ಹರಿಯೋ ರಕ್ತ ನಿಮಗಾಗಿ ಅಂತ ಕೂಗಿದ್ದಾರೆ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ.
ಅಂದಹಾಗೆ ಇರಾನ್ ಇಸ್ರೇಲ್ ಸಂಘರ್ಷ ಶುರುವಾದಾಗಿನಿಂದ ಖಮೇನಿ ನಾಪತ್ತೆಯಾಗಿದ್ರು. ಇಸ್ರೇಲ್ನ ದಾಳಿಯ ಅಬ್ಬರಕ್ಕೆ ಖಮೇನಿ ಅಜ್ಞಾತ ಸ್ಥಳದಲ್ಲಿ ಕಾಲ ಕಳೆದಿದ್ರು. ಇಸ್ರೇಲ್ ಒಂದ್ ಕಡೆಯಿಂದ ಇರಾನ್ ಸೇನೆಯನ್ನ ಪುಡಿಗಟ್ಟಿದ ನಂತರ ಇವರ ಹತ್ಯೆಗೂ ಮುಂದಾಗಬಹುದು ಅಂತ ಅಲ್ಲಿ ಅನುಮಾನ ಇತ್ತು. ಹೀಗಾಗಿ ಸಾಕಷ್ಟು ಭದ್ರತೆ ಒದಗಿಸಲಾಗಿತ್ತು. ಈಗ ಆಚೆ ಬಂದಿದ್ದಾರೆ. ಗಾಜಾದಲ್ಲಿ 60 ದಿನಗಳ ಕದನ ವಿರಾಮಕ್ಕಾಗಿ ಇಸ್ರೇಲ್ ತನ್ನ ಟೀಮ್ ಅನ್ನ ಕತಾರ್ಗೆ ಕಳಿಸಲಿದೆ. ಟ್ರಂಪ್ ಪ್ರಸ್ತಾಪಿಸಿರೋ 60 ದಿನಗಳ ಕದನ ವಿರಾಮಕ್ಕಾಗಿ ಭಾನುವಾರ ಈ ಟೀಮ್ ಅನ್ನ ಕಳಿಸ್ತೀವಿ ಅಂತ ಇಸ್ರೇಲ್ ಪ್ರಧಾನಿ ನೇತನ್ಯಾಹುರ ಆಫೀಸ್ ತಿಳಿಸಿದೆ. ಎಂದಿನಂತೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿನ ಕಂಟಿನ್ಯೂ ಮಾಡಿದೆ. ಕಳೆದ 24 ಗಂಟೆಯಲ್ಲಿ 78 ಜನ ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದಾರೆ. ಇನ್ನು ಗಾಜಾದಲ್ಲಿ ಅಮೆರಿಕ ಪರವಾಗಿ ನೆರವು ನೀಡುತ್ತಿದ್ದ ಕಾರ್ಯಕರ್ತರ ಮೇಲೆ ಹಮಾಸ್ ಕೈಯಿಂದ ಎಸೆಯೋ ಸ್ಫೋಟಕದಿಂದ ದಾಳಿ ಮಾಡಿತ್ತು. ಇದರಿಂದ 2 ಅಮೆರಿಕದ ಕಾರ್ಯಕರ್ತರು ಗಾಯಗೊಂಡಿದ್ರು. ಹೀಗಾಗಿ ಹಮಾಸ್ ಮೇಲೆ ಅಮೆರಿಕ ಕಿಡಿಕಾರಿದೆ. ಪ್ಯಾಲೆಸ್ತೀನರಿಗೆ ಸಹಾಯ ಮಾಡ್ತಿದ್ದ ನಮ್ಮ ಕಾರ್ಯಕರ್ತರ ಮೇಲೆ ಹಮಾಸ್ ದಾಳಿ ಮಾಡಿದೆ. ಇದು ಹಮಾಸ್ನ ಕ್ರೂರತೆಯನ್ನ ತೋರಿಸುತ್ತೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರೆ ಟ್ಯಾಮಿ ಬ್ರೂಸ್ ಹೇಳಿದ್ದಾರೆ. ಸದ್ಯ 5 ರಾಷ್ಟ್ರಗಳ ಪ್ರವಾಸದಲ್ಲಿರೋ ಪ್ರಧಾನಿ ಮೋದಿ ಅರ್ಜೆಂಟೀನಾ ಬಳಿಕ ಬ್ರೆಜಿಲ್ಗೆ ತಲುಪಿದ್ದಾರೆ. ಬ್ರೆಜಿಲ್ ಏರ್ಪೋರ್ಟ್ನಲ್ಲಿ ಮೋದಿ ಅವರಿಗೆ ಭವ್ಯ ಸ್ವಾಗತ ಕೋರಲಾಗಿದೆ. ಮೋದಿನ ಬರಮಾಡಿಕೊಂಡ ಅನಿವಾಸಿ ಭಾರತೀಯರು ಆಪರೇಷನ್ ಸಿಂಧೂರ್ಗೆ ಧನ್ಯವಾದ ಹೇಳಿ ದೇಶಭಕ್ತಿ ಗೀತೆಗೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಇನ್ನು ಮೋದಿ ಅವರು ಈ ಭೇಟಿಯಲ್ಲಿ 17ನೇ ಬ್ರಿಕ್ಸ್ ಸಮಿಟ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರ ಸೈಡ್ಲೈನ್ಸ್ನಲ್ಲಿ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಿಸಿಲ್ವಾ ಸೇರಿದಂತೆ ಹಲವು ವಿದೇಶಿ ನಾಯಕರ ಜೊತೆ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಈ ಬ್ರಿಕ್ಸ್ ಸಮಿಟ್ ಅನ್ನ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಸ್ಕಿಪ್ ಮಾಡಿದ್ದಾರೆ. 12 ವರ್ಷಗಳ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಜಿನ್ಪಿಂಗ್ ಈ ರೀತಿ ಸಮಿಟ್ಗೆ ಗೈರಾಗಿದ್ದಾರೆ. ಜಿನ್ಪಿಂಗ್ ಪರವಾಗಿ ಚೀನಾದ ಲೀ ಖಿಯಾಂಗ್ ಭಾಗಿಯಾಗ್ತಾರೆ. ಈ ವಿಚಾರವೀಗ ಸಾಕಷ್ಟು ಊಹಾಪೋಹಗಳಿಗೆ ಕಾರಣವಾಗಿದೆ. ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದ್ರಿಂದ ರಷ್ಯಾಧ್ಯಕ್ಷ ಪುಟಿನ್ ಕೂಡ ಬ್ರಿಕ್ಸ್ ಸಮಿಟ್ ಸ್ಕಿಪ್ ಮಾಡಿದ್ದಾರೆ. ವರ್ಚುವಲ್ ಆಗಿ ಸಮಿಟ್ನಲ್ಲಿ ಭಾಗಿಯಾಗ್ತಾರೆ ಅಂತ ರಿಪೋರ್ಟ್ ಆಗಿದೆ. ಇದರ ಜೊತೆಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜಿಶ್ಕಿಯನ್ ಕೂಡ ವರ್ಚುವಲ್ ಆಗಿ ಸಮಿಟ್ ಅಟೆಂಡ್ ಮಾಡ್ತಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಕಟು ವಿರೋಧಿಯಾಗಿ ಬದಲಾಗ್ತಿರೋ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಅಮೆರಿಕದಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ಅಮೆರಿಕ ಪಾರ್ಟಿ ಅಂತ ಹೆಸರಿಟ್ಟಿದ್ದಾರೆ. ಈ ಕುರಿತು ತಮ್ಮ ಒಡೆತನದ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರೋ ಮಸ್ಕ್, ಅಮೆರಿಕದ ಏಕಪಕ್ಷೀಯ ವ್ಯವಸ್ಥೆ ಅಥವಾ ಒನ್ ಪಾರ್ಟಿ ಸಿಸ್ಟಮ್ಗೆ ಸವಾಲೆಸೆಯೋ ಉದ್ದೇಶದಿಂದ ಈ ಅಮೆರಿಕ ಪಾರ್ಟಿ ಲಾಂಚ್ ಮಾಡಲಾಗಿದೆ. ನಿಮ್ಮ ಸ್ವಾತಂತ್ರ್ಯವನ್ನ ನಿಮಗೆ ವಾಪಸ್ ನೀಡೋಕೆ ಈ ಪಾರ್ಟಿ ಲಾಂಚ್ ಮಾಡಿದೀನಿ ಅಂತ ಮಸ್ಕ್ ಪರೋಕ್ಷವಾಗಿ ಟ್ರಂಪ್ಗೆ ಎತ್ತಿಬಿದ್ದಿದ್ದಾರೆ. ಟ್ರಂಪ್ರ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಮಸ್ಕ್ ಮೊದಲಿಂದಲೂ ಭಾರೀ ವಿರೋಧ ವ್ಯಕ್ತಪಡಿಸ್ತಾ ಬಂದಿದ್ರು. ಅಮೆರಿಕದ ಸಂಸತ್ತಲ್ಲಿ ಬಿಲ್ ಪಾಸ್ ಆದ ನಂತರ 1 ದಿನದ ಹಿಂದೆಯಷ್ಟೇ ಅಧಿಕೃತವಾಗಿ ಟ್ರಂಪ್ ಅದಕ್ಕೆ ಸಹಿ ಹಾಕಿದ್ರು. ಇದರ ಬೆನ್ನಲ್ಲೇ ಮಸ್ಕ್ ಹೊಸ ಪಕ್ಷವನ್ನೇ ಲಾಂಚ್ ಮಾಡಿದ್ದಾರೆ. ಭರ್ತಿ 25 ವರ್ಷಗಳ ನಂತರ ಜಾಗತಿಕ ಟೆಕ್ ದೈತ್ಯ ಮೈಕ್ರೋಸಾಫ್ಟ್ ಕಂಪನಿ ಪಾಕಿಸ್ತಾನದಲ್ಲಿ ಅಧಿಕೃತವಾಗಿ ತನ್ನ ಕಾರ್ಯಾಚರಣೆಯನ್ನ ನಿಲ್ಲಿಸಿದೆ. ವಿಶ್ವದಾದ್ಯಂತ ತನ್ನ ಸಿಬ್ಬಂದಿಗಳನ್ನ ಕಡಿತಗೊಳಿಸೋ ಮತ್ತು ಸಿಸ್ಟಮ್ ರೀಸ್ಟ್ರಕ್ಚರ್ ಮಾಡೋ ನಿಟ್ಟಿನಲ್ಲಿ ಈ ನಿರ್ಧಾರ ತಗೊಳ್ಳಲಾಗಿದೆ ಅಂತ ಕಂಪನಿ ತಿಳಿಸಿದೆ. ಮೈಕ್ರೋಸಾಫ್ಟ್ ಕಂಪನಿಗೆ ಪಾಕ್ನ ಮಾಜಿ ಮುಖ್ಯಸ್ಥರಾಗಿದ್ದ ಜವಾದ್ ರೆಹಮಾನ್ ಮಾತನಾಡಿ, ಪಾಕ್ನಲ್ಲಿ ಕಂಪನಿ ತನ್ನ ಆಫೀಸ್ ಅನ್ನ ಮುಚ್ಚಿದೆ. ಪಾಕ್ನ ಆರ್ಥಿಕ ಪರಿಸ್ಥಿತಿ, ರಾಜಕೀಯ ಅಸ್ಥಿರತೆ, ಹೆಚ್ಚಿನ ತೆರಿಗೆ, ಕರೆನ್ಸಿ ಸಮಸ್ಯೆಗಳು ಮತ್ತು ವ್ಯಾಪಾರ ನಿರ್ಬಂಧಗಳಿಂದಾಗಿ ಈ ನಿರ್ಧಾರ ತಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕಂಪನಿಯ ಈ ಕ್ರಮದಿಂದಾಗಿ ಪಾಕ್ನ ಆರ್ಥಿಕತೆ ಮತ್ತಷ್ಟು ಹಳ್ಳ ಹಿಡಿಬಹುದು ಅಂತ ಪಾಕ್ ಮಾಜಿ ಅಧ್ಯಕ್ಷ ಅರೀಫ್ ಅಲ್ವಿ ಹೇಳಿದ್ದಾರೆ. ಅಂದಹಾಗೆ ಮೈಕ್ರೋಸಾಫ್ಟ್ 2000ನೇ ಇಸವಿಯ ಮಾರ್ಚ್ 7ರಂದು ಪಾಕಿಸ್ತಾನದಲ್ಲಿ ತನ್ನ ಕಂಪನಿಯನ್ನ ಶುರು ಮಾಡಿತ್ತು. ಈಗ 25 ವರ್ಷಗಳ ನಂತರ ಈ ಬೆಳವಣಿಗೆಯಾಗಿದೆ. ಜನನ ಪ್ರಮಾಣ ತೀವ್ರ ಕುಸಿತಿರೋ ಹೊತ್ತಲ್ಲೇ ಪುಟಿನ್ರ ರಷ್ಯಾ ವಿವಾದಾತ್ಮಕ ಸ್ಕೀಮ್ ಒಂದನ್ನ ಜಾರಿಗೆ ತಂದಿದೆ. ಜನನ ಪ್ರಮಾಣವನ್ನ ಹೆಚ್ಚಿಸೋ ಉದ್ದೇಶದಿಂದ ವಯಸ್ಕ ಶಾಲಾ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಗರ್ಭಿಣಿಯಾಗೋಕೆ ಮತ್ತು ಮಕ್ಕಳನ್ನ ಪೋಷಿಸೋಕೆ ಹಣಕಾಸಿನ ಸಹಾಯವನ್ನ ಮುಂದಿಟ್ಟಿದೆ. ಈ ಸ್ಕೀಮ್ಗೆ ವಯಸ್ಕ ವಿದ್ಯಾರ್ಥಿನಿಯರು ಒಪ್ಕೊಂಡ್ರೆ 1 ಲಕ್ಷ ರಷ್ಯನ್ ರೂಬಲ್ಸ್ ಅಥವಾ 90,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ. ಈಗಾಗಲೇ ರಷ್ಯಾದ 10 ಕಡೆ ಈ ಸ್ಕೀಮ್ ಅನ್ನ ಜಾರಿಗೆ ತರಲಾಗಿದೆ. ವಯಸ್ಕ ಹೆಣ್ಮಕ್ಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಹೆಚ್ಚು ಮಕ್ಕಳನ್ನ ಹೆರೋದನ್ನ ಪ್ರೋತ್ಸಾಹಿಸೋಕೆ ಈ ಸ್ಕೀಮ್ ಜಾರಿಗೆ ತರಲಾಗಿದೆ ಅಂತ ರಷ್ಯಾ ಹೇಳಿದೆ. ಇನ್ನು ರಷ್ಯಾ ಮಾತ್ರವಲ್ಲದೆ ಹಂಗೇರಿ ಕೂಡ ಇಂಥದೇ ಸ್ಕೀಮ್ ಜಾರಿಗೆ ತಂದಿದೆ. 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರೋರಿಗೆ ತೆರಿಗೆ ವಿನಾಯಿತಿಯನ್ನ ಪರಿಚಯಿಸಿದೆ. ಶನಿವಾರ ಟಿಬೇಟಿಯನ್ ಧರ್ಮಗುರು ದಲೈ ಲಾಮಾರ 90ನೇ ವರ್ಷದ ಹುಟ್ಟುಹಬ್ಬವನ್ನ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಆಚರಿಸಲಾಗಿದೆ. ಭಾರತದ ಪರವಾಗಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಮಂತ್ರಿ ಕಿರಣ್ ರಿಜಿಜು ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಭಾಗವಹಿಸಿ ಅವರ ಜನ್ಮದಿನಕ್ಕೆ ಶುಭಾಶಯ ತಿಳಿಸಿದ್ದಾರೆ. ಇತ್ತ ಪಿಎಂ ಮೋದಿ ಕೂಡ ಜನ್ಮದಿನದ ಶುಭಾಶಯ ಕೋರಿದ್ದಾರೆ. 140 ಕೋಟಿ ಭಾರತೀಯರ ಜೊತೆಗೆ ನಾನು ಕೂಡ ದಲೈ ಲಾಮಾರಿಗೆ
ಜನ್ಮದಿನದ ಶುಭಾಶಯ ತಿಳಿಸ್ತೇನೆ. ಅವರ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಅಂತ ಮೋದಿ ಹೇಳಿದ್ದಾರೆ. ಜುಲೈ 9ರ ಟ್ಯಾರಿಫ್ ಡೆಡ್ ಲೈನ್ ಸಮೀಪಿಸುತ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆಲ ದೇಶಗಳಿಗೆ ಟ್ಯಾರಿಫ್ ಹೇರೋಕೆ ತಯಾರಿ ಶುರು ಮಾಡಿಕೊಂಡಿದ್ದಾರೆ. ಈಗಾಗಲೇ 12 ದೇಶಗಳಿಗೆ ಟ್ಯಾರಿಫ್ ಸಂಬಂಧಿತ ಪತ್ರ ಕಳಿಸೋಕೆ ಟ್ರಂಪ್ ಸಹಿ ಮಾಡಿದ್ದಾರೆ. ಅಮೆರಿಕಾಗೆ ಕಳಿಸೋ ಸರಕುಗಳಿಗೆ ಎಷ್ಟು ಟ್ಯಾರಿಫ್ ವಿಧಿಸಲಾಗುತ್ತೆ ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅದನ್ನ ನೀವು ತೆಗೆದುಕೊಳ್ಳಿ ಅಥವಾ ಬಿಡಿ, ಜುಲೈ 7ಕ್ಕೆ ಲೆಟರ್ ಕಳಿಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಆದ್ರೆ ಅವು ಯಾವ ದೇಶಗಳು ಅಂತ ಟ್ರಂಪ್ ಮಾಹಿತಿ ನೀಡಿಲ್ಲ. ಜುಲೈ 7ಕ್ಕೆ ಅದನ್ನ ಎಲ್ರಿಗೂ ತಿಳಿಸ್ತೀವಿ ಅಂದಿದ್ದಾರೆ. ಲಂಡನ್ನಲ್ಲಿ 20 ಪ್ಯಾಲೆಸ್ತೈನ್ ಪರ ಹೋರಾಟಗಾರರನ್ನ ಬಂಧಿಸಲಾಗಿದೆ. ಅಲ್ಲಿನ ಗಾಂಧಿ ಪ್ರತಿಮೆ ಬಳಿ ಪ್ಯಾಲೆಸ್ತೈನ್ ಆಕ್ಷನ್ ಗ್ರೂಪ್ಗೆ ಬೆಂಬಲ ನೀಡಿ ಪ್ರತಿಭಟಿಸಿದ್ದಕ್ಕಾಗಿ ಇವರನ್ನ ಬಂಧಿಸಲಾಗಿದೆ. ಇತ್ತೀಚೆಗಷ್ಟೇ ಇಸ್ರೇಲ್ ಇರಾನ್ ಸಂಘರ್ಷದ ವೇಳೆ ಪ್ಯಾಲೆಸ್ತೈನ್ ಪರ ಹೋರಾಟಗಾರರು ಬ್ರಿಟನ್ ವಾಯುನೆಲೆಗೆ ನುಗ್ಗಿ ಅಲ್ಲಿನ ಫೈಟರ್ ಜೆಟ್ಗಳಿಗೆ ಹಾನಿ ಮಾಡಿದ್ರು. ಬ್ರಿಟನ್ ಇಸ್ರೇಲ್ಗೆ ಬೆಂಬಲ ನೀಡ್ತಿದೆ ಅಂತ ಆರೋಪಿಸಿದ್ರು. ಅದಾದ್ಮೇಲೆ ಬ್ರಿಟನ್ ಸರ್ಕಾರ ಭಯೋತ್ಪಾದನಾ ನಿಗ್ರಹ ಕಾನೂನಿನಡಿ ಈ ಪ್ಯಾಲೆಸ್ತೈನ್ ಆಕ್ಷನ್ ಗ್ರೂಪ್ ಅನ್ನ ಬ್ಯಾನ್ ಮಾಡಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಅಮೆರಿಕದ ಮಧ್ಯ ಟೆಕ್ಸಾಸ್ನಲ್ಲಿ ಧಾರಾಕಾರ ಮಳೆಯಿಂದಾಗಿ ಉಂಟಾಗಿರೋ ಹಠಾತ್ ಪ್ರವಾಹ ಭಾರೀ ಅನಾಹುತ ಸೃಷ್ಟಿಸುತ್ತಿದೆ. ಇದೀಗ ಸಾವಿನ ಸಂಖ್ಯೆ 51ಕ್ಕೆ ಏರಿಕೆಯಾಗಿದೆ. 27ಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ. ಸದ್ಯ ಅಲ್ಲಿನ ಅಧಿಕಾರಿಗಳು ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.